ವಿಟಮಿನ್ ಡಿ ಮತ್ತೆ ಬಿ12 ಡಿಫಿಷಿಯನ್ಸಿ ಇತ್ತೀಚೆಗೆ ಬಹಳಷ್ಟು ಕಾಮನ್ ಆಗೋಗಿದೆ. ಈವನ್ ನಾನ್ ವೆಜಿಟೇರಿಯನ್ಸ್ ಅಲ್ಲೂ ಬಿ12 ಕಡಿಮೆ ಇರುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ? ಯಾಕೆಂದ್ರೆ ವಿಟಮಿನ್ ಬಿ12 ಸೋರ್ಸಸ್ ಬಂದು ಎಗ್, ಲಿವರ್, ಫಿಶ್ ಇದೆಲ್ಲ ಅವರು ತಿಂದ್ರು ಕೂಡ ಅವರಲ್ಲೂ ಕೂಡ ಡಿಫಿಷಿಯನ್ಸಿ ಇದೆ ಅಂದ್ರೆ ಏನರ್ಥ? ಈವನ್ ಎಷ್ಟು ಸನ್ ಎಕ್ಸ್ಪೋಜರ್ ಮಾಡಿದ್ರು ಕೂಡ ವಿಟಮಿನ್ ಡಿ ಜಾಸ್ತಿನೇ ಆಗೋದಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಓಕೆ, ಈಗ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಯ್ತು. ಸಪ್ಲಿಮೆಂಟ್ಸ್ ತಗೊಂಡೆ, ಆದ್ರೂ ಕೂಡ ವ್ಯಾಲ್ಯೂಸ್ ನಾರ್ಮಲ್ ಆಗ್ತಾ ಇಲ್ಲ ಅಥವಾ ಸ್ವಲ್ಪನೂ ವೇರಿಯೇಷನ್ ಕೂಡ ಆಗ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ? ಇದಕ್ಕೆಲ್ಲ ಒಂದೇ ಕಾರಣ, ಅಂದ್ರೆ ಅದು ಮಾಲ್ ಅಬ್ಸಾರ್ಪ್ಷನ್. ಮಾಲ್ ಅಬ್ಸಾರ್ಪ್ಷನ್ ಅಂದ್ರೆ ಏನು, ಯಾಕಾಗತ್ತೆ, ಯಾವ ಸ್ಟೇಜಲ್ಲಿ ಆಗತ್ತೆ ಅಂತ ನೋಡೋಣ. ಇದನ್ನ ತಿಳ್ಕೊಬೇಕಂದ್ರೆ ನಾವು 3 ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು: ಡೈಜೆಷನ್, ಮೆಟಬಾಲಿಸಮ್ ಮತ್ತೆ ಅಬ್ಸಾರ್ಪ್ಷನ್. ಇದೆಲ್ಲ ಏನು, ಇದರಲ್ಲಿ ಇಂಪೇರ್ಮೆಂಟ್ ಆದಾಗ ಏನ್ ಸಮಸ್ಯೆ ಆಗುತ್ತೆ? ಫಸ್ಟಿಗೆ ಡೈಜೆಷನ್. ಡೈಜೆಷನ್ ಅಂದ್ರೆ ನಾವು ತಗೊಂಡಂತ ಫುಡ್ ನಮ್ಮ ಜಠರಕ್ಕೆ ಸೇರಿ ಅಲ್ಲಿ ಡೈಜೆಷನ್ ಆಗಿ ನೆಕ್ಸ್ಟ್ ಕರಳಿಗೆ ಹೋಗುತ್ತೆ, ಅಲ್ಲಿ ಡೈಜೆಷನ್ ಆಗುತ್ತೆ. ಇದು ಫಸ್ಟ್ ಲೆವೆಲ್ ಡೈಜೆಷನ್, ಜೀರ್ಣ ಆಗುವಂತ ಪ್ರೋಸೆಸ್. ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಸಾಮಾನ್ಯವಾಗಿ ಹಸ್ವಾಗ್ತಾ ಇರೋದಿಲ್ಲ, ಊಟ ನೋಡಿದ್ರೆ ಬೇಡ ಅನ್ಸುತ್ತೆ, ಊಟದ ರುಚಿ ಗೊತ್ತಾಗ್ತಿರೋದಿಲ್ಲ, ಹಾಗೂ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಸಮ್ಟೈಮ್ಸ್ ಕೆಲವರಿಗೆ ವಾಮಿಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಮೆಟಬಾಲಿಸಮ್. ಈಗ ಕರಳಲ್ಲಿ ಡೈಜೆಷನ್ ಆಗಿದ್ದು ನೆಕ್ಸ್ಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟರ್ ಆಗುತ್ತಲ್ಲ, ಅಲ್ಲಿಂದ ಮೆಟಬಾಲಿಸಮ್ ಶುರು ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟರ್ ಆದ್ಮೇಲೆ ಅದು ಬೇರೆ ಬೇರೆ ಆರ್ಗನ್ಸ್ಗೆ ಎಲ್ಲ ಹೋಗಿ ಅಲ್ಲಿ ಎನ್ಸೈಮ್ಸ್ ನ ಸಹಾಯದಿಂದ ಬೇರೆ ಬೇರೆ ಪ್ರೋಸೆಸ್ ಆಗುತ್ತೆ. ಫ್ಯಾಟು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಬೇರೆ ಫಾರ್ಮ್ಗೆ ಕನ್ವರ್ಷನ್ ಆಗುವಂತ ಫೇಸ್. ಇಲ್ಲಿ ಸಮಸ್ಯೆ ಆದ್ರೆ ಏನೇನ್ ಲಕ್ಷಣಗಳಿರುತ್ತೆ ಅಂತಂದ್ರೆ, ನಿಮ್ಗೆ ಊಟ ಮಾಡಿದ ತಕ್ಷಣ ತುಂಬಾ ಹೊಟ್ಟೆ ಉಬ್ರ ಅನ್ಸುತ್ತೆ, ಬ್ಲೋಟಿಂಗ್ ಅಂತ ಏನ್ ಹೇಳ್ತೀರಾ, ಅದು ತುಂಬಾ ತೇಗ್ ಬರೋದಿರ್ಬೋದು, ಎದೆ ಉರಿ, ಹೊಟ್ಟೆ ಉರಿ, ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಏನ್ ಹೇಳ್ತೀರಾ, ಆ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತೆ. ಜೊತೆನಲ್ಲಿ ಮೋಷನ್ ಪ್ರಾಬ್ಲಮ್ ಕೂಡ ಆಗ್ತಿರುತ್ತೆ. ಮೋಷನ್ ಸರಿಯಾಗಿ ಕ್ಲಿಯರ್ ಆಗ್ತಿರಲ್ಲ, ತುಂಬಾ ಹಾರ್ಡ್ ಆಗ್ತಾ ಇರುತ್ತೆ, ಬಟ್ ಸರಿಯಾದ ಟೈಮಿಂಗ್ಸ್ ಇರೋದಿಲ್ಲ. ನೆಕ್ಸ್ಟ್ ಅಬ್ಸಾರ್ಪ್ಷನ್. ಇಲ್ಲಿ ಮೆಟಬಾಲಿಸಮ್ ಅಲ್ಲಿ ಕನ್ವರ್ಟ್ ಆಗಿರುವಂತ ಎಂಡ್ ಪ್ರಾಡಕ್ಟ್ಸ್ ಲೈಕ್ ವಿಟಮಿನ್ ಡಿ, ಬಿ12 ಅಥವಾ ಬೇರೆ ಏನೇ ವೈಟಮಿನ್ಸ್, ಅಮೈನೋ ಆಸಿಡ್ಸ್ ಎಕ್ಸೆಟ್ರಾ ಕನ್ವರ್ಷನ್ ಆಗಿರುತ್ತಲ್ಲ, ಅದು ಸೆಲ್ಗೆ ಅಬ್ಸಾರ್ಪ್ಷನ್ ಆಗುವಂತ ಫೇಸ್. ಡೈಜೆಷನ್, ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಆದಾಗ ಆಹಾರ ಸರಿಯಾಗಿ ಜೀರ್ಣ ಆಗದಲ್ಲೇ ಅರ್ಧಂಬರ್ಧ ಜೀರ್ಣ ಆಗಿರೋ ಆಹಾರ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ನಮ್ಮ ಬಾಡಿನಲ್ಲೇ ಸೇರ್ತಾ ಹೋಗುತ್ತೆ. ಅದನ್ನ ನಾವು ಆಮ ಅಂದ್ರೆ ಟಾಕ್ಸಿನ್ಸ್, ಅನ್ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಅದು ವೆರಿ ಮೈನ್ಯೂಟ್ ಫಾರ್ಮ್ ಅಲ್ಲಿ ನಿಮ್ಮ ಬಾಡಿನಲ್ಲಿ ಎಲ್ಲ ಎವ್ರಿ ಚಾನಲ್ಸ್ ಅಲ್ಲಿ, ಈವನ್ ಬ್ಲಡ್ ವೆಸಲ್ಸ್ ಅಲ್ಲಿ, ಪ್ರತಿಯೊಂದು ಆರ್ಗನ್ಸ್ ಅಲ್ಲೂ ಕೂಡ ಸೇರ್ತಾ ಹೋಗಿ ಒಂದು ಲೇಯರ್ ಫಾರ್ಮೇಶನ್ ಮಾಡಿ ಬ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ಅಬ್ಸಾರ್ಪ್ಷನ್ ಅಲ್ಲಿ ಸಮಸ್ಯೆ ಆಗುತ್ತೆ. ನೀವೆಷ್ಟೇ ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ಯೂಸ್ ಆಗಲ್ಲ, ಡಯಟ್ ಮಾಡಿಫಿಕೇಶನ್ ಮಾಡಿದ್ರು ಯೂಸ್ ಆಗೋದಿಲ್ಲ. ಆ ಬ್ಯಾರಿಯರ್ನ ರಿಮೂವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಉತ್ತರ ಇದೆ. ಇದು ಕೇವಲ ಸ್ನೇಹಪಾನದಿಂದ ಮಾತ್ರ ಸಾಧ್ಯ. ಹೌದು, ಸ್ನೇಹಪಾನ ಅಂದ್ರೆ ಕೆಲವು ಗಿಡ ಮೂಲಿಕೆಗಳನ್ನ ತುಪ್ಪದಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಪ್ರೋಸೆಸ್ ಮಾಡಿ ರೆಡಿ ಮಾಡಿರೋಂಥ ಔಷಧಿ. ಅದನ್ನ ನಾವು ಮೆಡಿಕೇಟೆಡ್ ಘೀ ಅಥವಾ ಮೆಡಿಕೇಟೆಡ್ ಆಯಿಲ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ತುಪ್ಪ, ಘೀ ಇದಕ್ಕಿರೋಂಥ ಲೈಪೋಫಿಲಿಕ್ ಆಕ್ಷನ್ ಮತ್ತೆ ಸ್ಪೆಷಲ್ ಕಾಂಪೋಸಿಷನ್ ಆಫ್ ದ ಫ್ಯಾಟಿ ಆಸಿಡ್ಸ್ ಇಂದಾಗಿ ಇದು ಅತ್ಯಂತ ಮೈನ್ಯೂಟೆಸ್ಟ್ ಚಾನಲ್ಸ್ ಕೂಡ ಕ್ರಾಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನಾವು ಘೀ ನಲ್ಲೇ ಅಂದ್ರೆ ತುಪ್ಪದಲ್ಲೇ ಹಲವಾರು ಗಿಡಮೂಲಿಕೆಗಳನ್ನ ಹಾಕಿ ಕುದಿಸಿ ರೆಡಿ ಮಾಡಿರೋಂಥ ಮೆಡಿಸಿನ್ಸ್ ನ ಸ್ನೇಹಪಾನಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ನಿಮ್ಮ ಎಲ್ಲ ಚಾನಲ್ಸ್ಗೂ ರೀಚ್ ಆಗಿ ಅಲ್ಲಿ ಸ್ಟೋರ್ ಆಗಿರೋಂಥ ಅನ್ವಾಂಟೆಡ್ ಮೆಟೀರಿಯಲ್, ಟಾಕ್ಸಿನ್ಸ್ ಅಂದ್ರೆ ಆಮ, ಅದನ್ನ ಫುಲ್ ಮೆಲ್ಟ್ ಮಾಡ್ಕೊಡ್ತಾ, ಸಾಫ್ಟ್ ಮಾಡ್ಕೊಡ್ತಾ ಬರುತ್ತೆ. ನಾವು ಅದನ್ನ ಫರ್ದರ್ ಅಭ್ಯಂಗ, ಇನ್ನು ಹಲವಾರು ಪ್ರೊಸೀಜರ್ಸ್ ಮಾಡಿ ಅದನ್ನ ನಾವು ಹೊರಗಡೆ ಹಾಕೋದಕ್ಕೆ ಪ್ಲಾನ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ PK ಅಂತ ಕಮೆಂಟ್ ಮಾಡಿ. ಇದೇ ತರ ಹೊಸ ಹೊಸ ಇನ್ಫಾರ್ಮೇಶನ್ಗೆ ಸರಯು ಆಯುರ್ವೇದನ ಫಾಲೋ ಮಾಡಿ.